ಗೈಸ್ ಇಲ್ಲಿ ಒಬ್ರು ಹೀರೋ ಕೆಳಗಡೆ ಕಾರ್ ತೆಗಿತಾರೆ ನೋಡಿ. ಗೈಸ್ ಇಲ್ಲಿ ಒಬ್ರು ಹೀರೋ ಇದ್ದಾರೆ, ಅವ್ರ ಹೆಸರು ಧ್ರುವ ಅಂತ. ಹೇಳ್ರಪ್ಪ ನೀವೇ. ಹಾಯ್ ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಹೋಗ್ತಾ ಇರೋದು ಮಾಲ್ ಆಫ್ ಏಷ್ಯಾ ಕ್ರಿಸ್ಮಸ್ ಸೆಲೆಬ್ರೇಷನ್ ಹೆಂಗಿರುತ್ತೆ ಅಂತ ಮಾಲ್ ಆಫ್ ಏಷ್ಯಾಗೆ ಹೋಗ್ತಾ ಇದ್ದೀವಿ. ಡೆಕೋರೇಷನ್ ಅಂಡ್ ಇನ್ನೊಂದು ಯಾವ್ದು ಈಶಾ ಫೌಂಡೇಶನ್ ಕೂಡ ಹೋಗ್ತಾ ಇದೀವಿ. ಲೈಟಿಂಗ್ ತೋರಿಸ್ತೀವಿ. ಇಟ್ಸ್ ಡೌಟ್ ಹೋಗ್ತೀವೋ ಅಲ್ವಾ. ಓಕೆ, ಇವರು ನೀಟಾಗಿ ಕಾರ್ಗೆ ಇರೆಲ್ಲ ಕ್ಲೀನ್ ಮಾಡ್ಬಿಟ್ಟಾರೆ ಗೈಸ್. ಒಂದ್ಸಲಿ ಗಾಗಲ್ಸ್ ಹಾಕೊಳ್ಳಿ. ಓಕೆ ನೋಡಿ ಗೈಸ್, ಬರೋದಲ್ಲ ಅಲ್ಲಿಂದ ಅಲ್ಲಿ 7 ಗಂಟೆಗಲ್ಲ ಅದುವೇ, ಅದಕ್ಕೇನೆ ಬೇಗ ಹೋಗೋಣ ಅಂತ ಬಂದಿದ್ದು ಗೈಸ್. ಕಾರು ಇನ್ನೊಂದು ಕಾರು ಅಲ್ಲಿ ನೋಡಿ, ಎಷ್ಟೊಂದು ಕಾರ್ ಮೇಲೆ ಕಾರು. ಓಕೆ, ಬೀಳಲ್ಲ ಬಟ್ ಮನ್ಸಲ್ಲಿ ಟೆಂಡೆನ್ಸಿ ಇರುತ್ತೆ ಗೊತ್ತಾ, ಬಿದ್ದೋಗ್ಬಿಡುತ್ತೆ ಅಂತ. ಈಗ ಧ್ರುವಂಗೆ ನಾವು ಲಾರ್ಜ್ ಸ್ಕ್ರೀನ್ ತೋರ್ಸಕ್ ಹೋಗ್ತಾ ಇದೀವಿ. ಅಲ್ಲಿ ಬಂತು ನೋಡಿ, ಅದೇ ಲಾರ್ಜ್ ಸ್ಕ್ರೀನ್. कैसा है लार्ज स्क्रीन. ಆನಿಮೇಷನ್ ಹಾಕಿಲ್ಲ, ಸೀದಾ ಹಾಕ್ಬಿಟ್ಟವ್ರೆ ಗೈಸ್. ಕೆಮ್ಮಾಗ್ಬಿಟ್ಟಿದೆ ಅಂತ ಡೌ ಮಾಡ್ತಾನೆ ಗೈಸ್. ಸಾರಿ, ನಾನು ಜಾಸ್ತಿ ಮಾತಾಡೋ ಹೋಗಿಲ್ಲ. ನೋಡಿ ಗೈಸ್, ಹೀರೋ ಅಂಡ್ ಫ್ಯಾಮಿಲಿ ಆಸ್ ಇಫ್ ಏನೋ ತಗೊಂತಾರೆ ಅನ್ನೋ ಥರ ಹೋಗ್ತಾವ್ರೆ ಇವರೆಲ್ಲ. ಇವ್ರು ಯಾಕೆ ಹಿಂಗೆ ಆಡ್ತಾರೆ ಗೊತ್ತಾಗ್ತಿಲ್ಲ. ವಿಡಿಯೋ ಅಲೋ ಇಲ್ಲ ಬಿಡು. ಸ್ವಿಸ್ ಕಟ್ ಅಂತ ಒಂದಿದೆ ಗೈಸ್, ಇದು ನೋಡಿ. ನಮ್ಮ ಅಣ್ಣ ಈಗ ಈ ಟವರ್ ಹತ್ರ ಫೋಟೋ ತೆಗಿಸ್ಕೊಂತವ್ರೆ. ಹೀರೋ ನೋಡಿ ಗೈಸ್, ಕಪಲ್ಸ್ಗೆ ಇಬ್ಬಿಬ್ರು ಫೋಟೋ ತೆಗಿತವ್ರೆ ಗೈಸ್. ಒಬ್ರು ಐಫೋನಲ್ಲಿ ತೆಗಿತವ್ರೆ, ಒಬ್ರು ರೆಡ್ಮಿಯಲ್ಲಿ ತೆಗಿತವ್ರೆ. ಎಷ್ಟು ಉದ್ದ ಐತೆ ನೋಡೋದಕ್ಕೆ, ನ್ಯಾಚುರಲ್ ಲೀವ್ಸ್ ಥರ ಇದೆ ಬಟ್ ನ್ಯಾಚುರಲ್ ಲೀವ್ಸ್ ಅಲ್ಲ ಇದೆ. ಇಷ್ಟೊತ್ತು ವೆಯ್ಟ್ ಮಾಡಿದ್ದಕ್ಕೆ ಒಂದೇ ಒಂದು ಕ್ರಿಸ್ಮಸ್ ಟ್ರೀ ಕಾಣಿಸಿದೆ. ಆಚೆ ಕಡೆ ತೋರಿಸ್ತೀನಿ ಮೇಲೆ ದೊಡ್ಡದು ನೋಡಿ. ಇವನು ಕ್ರಿಸ್ಮಸ್ ಟ್ರೀ ಕಾಣಿಸಿದ ತಕ್ಷಣ ಸಾಕು ಹೋಗ್ಬಿಡ್ತಾನೆ. ಧ್ರುವಂಗೆ ಫಾರಿನರ್ಸ್ ತುಂಬ ಇಷ್ಟ, ಅದಕ್ಕೆ 2 ಫಾರಿನರ್ಸ್ ಗೊಂಬೆ ಜೊತೆ ಇದು ಮಾಡ್ತಾವ್ರೆ. ಇದು ಬಲೂನ್ ಥರ ಇದೆ ಗೈಸ್, ಆದ್ರೆ ಇದು ಬಲೂನ್ ಅಲ್ಲ. ವರ್ಲ್ಡ್ ಸೈಜ್ ಕ್ರಿಸ್ಮಸ್ ಟ್ರೀ ಅಂತ ಬಿಲ್ಡಪ್ ಬೇರೆ ಕೊಡ್ತಾರೆ ನೋಡಿ. ನಮ್ಮ ಕಾರ್ನ ಮೇಲೆ ಹಾಕ್ಬಿಟ್ಟವ್ರೆ. ಇನ್ನೊಂದು ಕಾರ್ ಕೆಳಗಡೆ ಇದೆ. ಹೆಂಗೆ ತೆಗಿತಾರೆ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ. ಅಲ್ಲಿ ಕೀ ಕೊಟ್ಟಿರ್ತಾರ, ಆ ಕೀಯಿಂದ ಈ ಕಾರ್ನ ಮುಂದೆ ಎಳ್ಬಿಟ್ಟು ನಮ್ದು ನೀಟಾಗಿ ಕೆಳಗೆ ಇಳಿಸ್ಬಿಟ್ಟು ತಕ್ಕೊಡ್ತಾರೆ ನೋಡಿ. ಈಗ ನೋಡಿ, ಈಗ ಈ ಕಾರ್ನ
ನೋಡಿ ಟೆಕ್ನಾಲಜಿ ಎಷ್ಟು ಮುಂದೆ ಬರ್ತಿದೆ ಅಂತ. ಇದು ಹಳೆ ಟೆಕ್ನಾಲಜಿ, ಟೆಕ್ನಾಲಜಿ ಹಳೆ ಇಲ್ಲ ಇಲ್ಲ ಟೆಕ್ನಾಲಜಿ. ಹೊಸದನೆ. ಈಗ ಈ ಕೆಳಗಡೆ ಕಾರ್ ತೆಗಿತಾರೆ ನೋಡಿ. ತೆಗ್ದ್ಬಿಟ್ಟು ನಮ್ಮ ಕಾರ್ನ ಕೆಳಗೆ ನೀಟಾಗಿ ಇಳಿಸ್ತಾರೆ. ಏನೋ ಹಾಕಿದ್ರು ಗೈಸ್, ಇವಾಗ ನೀಟಾಗಿ ಕೆಳಗೆ ಬರುತ್ತೆ. ಹೆದರಿಕೆ ಆಗ್ತಿದೆ ಗೈಸ್, ಎಲ್ಲಿ ಬಿದ್ದಿದ್ದೀನೋ ನಾನು ಅಂತ. ಹೆದರಿಕೆ ಇವ್ನಿಗೆ ಹೇಳ್ತಾ ಇತ್ತದು. ಇಲ್ಲ ಗೈಸ್, ನಮ್ಮ ಕಾರ್ ತುಂಬ ಸ್ಟ್ರಾಂಗ್, ಅದು ಎದುರ್ಕೊಳ್ಳಲ್ಲ. ಎಷ್ಟು ಸ್ಮೂತ್, ಎಷ್ಟು ಸ್ಮೂತ್ ಆಗಿದೆ ಅಲ್ಲ. ಇದು ಯಾವ ಇದ್ರ ಮೇಲೆ ವರ್ಕ್ ಆಗುತ್ತೆ ಹೇಳೋ? ಯಾವ ಫಿಸಿಕ್ಸ್ ಯಾವ ಯಾವ ಬೇಸಿಸ್ ಮೇಲೆ ವರ್ಕ್ ಆಗುತ್ತೆ ಹೇಳೋ? ನೋಡಿ ಒಂದು ನಿಮಿಷ. ಫುಲ್ಲಿ ಒಂದು ನಿಮಿಷ ತಳಕಾಗಲ್ಲ, ಮುಗೀತು, ಕೆಳಗೆ ಬಂತು. ಯಾವ ಬೇಸ್ ಮೇಲೆ ಯಾವ ಹಲೋ ಹೇಳಿ. ಹೇಳ್ರಿ ಮಾತು. ಒಂದು ನಿಮಿಷ ಯಾವ ದೇವಸ್ಥಾನ ಇದು? ಹಲೋ ಗೈಸ್, ಈಗ ನಾವು ಬಂದಿದ್ದೀವಿ ಹೋಗನಂದೀಶ್ವರ ದೇವಸ್ಥಾನಕ್ಕೆ. ಈಗ ಪ್ಲೀಸ್ ಕೇಳ್ಬಿಡಿ ಅದು ಎಲ್ಲಿದೆ ಅಂತ. ಹಲೋ ಕೇಳ್ಬಿಡಿ ಅಂತ ಎಲ್ಲಿದೆ ಅಂತ ಹೇಳ್ಬೇಕು ಅವ್ರಿಗೆ. ಈಗ ನೋಡಿ ಎಲ್ಲಿದೆ ಅಮ್ಮ, ವೀಕ್ಷಕರಿಗೆ ಹೇಳಿ ಎಲ್ಲಿದೆ ಆ ದೇವಸ್ಥಾನ. ಚಿಕ್ಕಬಳ್ಳಾಪುರ ಹತ್ರ ಇದೆ. ಚಿಕ್ಕಬಳ್ಳಾಪುರದ ಹೋಗನಂದೀಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಷ್ಟೇ, ಕಟ್ ಮಾಡಿ ಫಸ್ಟ್ ಇಂದ ಮಾಡಿ ಪ್ರಾಕ್ಟೀಸ್ ಮಾಡಿ ಆಮೇಲೆ. ಹಲೋ ಗೈಸ್, ಈಗ ನಾವು ಬಂದಿದ್ದೀವಿ ಹೋಗನಂದೀಶ್ವರ ದೇವಸ್ಥಾನಕ್ಕೆ. ಇದು ಎಲ್ಲಿದೆ ಅಂತ ಕೇಳಿದ್ರೆ ಚಿಕ್ಕಬಳ್ಳಾಪುರ ಹತ್ರ ಇದೆ ಈ ದೇವಸ್ಥಾನ. ಪ್ಲೇಸ್ ಮಾತ್ರ ಎಷ್ಟು ಪೀಸ್ ಆಗಿದೆ ಗೊತ್ತಾಗ ಗೈಸ್. ಇಲ್ಲಿ ಲಾನ್ ಎಲ್ಲ ಇದೆ. ಇದು ಅನ್ಎಕ್ಸ್ಪೆಕ್ಟೆಡ್, ಏನಂತಾರೆ, ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ ಇದು. ಇದು ರಥ ಇದೆ. ಈಶಾ ಫೌಂಡೇಶನ್ಗೆ ಹೋಗೋ ಬದಲು ಇಲ್ಲೇ ಮಲ್ಕೋಬಿಡಿ, ಇಲ್ಲೇ ಏಟ್ ಕಾಣಿಸುತ್ತೆ ಶಿವಂದು. ಏನೋ ಹೇಳ್ತಾನೆ ಒಂದೆಲ್ಲ ಮ್ಯೂಟ್, ಕಟ್ ಮೀನೆಲ್ಲ. ಆರ್ಕಿಟೆಕ್ಚರ್ ಮಸ್ತಾಗಿದೆ. ಜಾಸ್ತಿ ಈ ದೇವಸ್ಥಾನದ ಬಗ್ಗೆ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ಪ್ರಾಹಿಬಿಟೆಡ್ ಇಲ್ಲಿ. ಸೊ ಯಾ, ದಿಸ್ ಇಸ್ ನೈಸ್. ಗೈಸ್ ಎಷ್ಟು ಬಂದವ್ರೆ ಗೊತ್ತಾ ಗೈಸ್, ನಿಮಗೆ ಪಡ ಸೊ ಗೈಸ್, ತುಂಬಾನೇ ಹಿಲ್ಸಲ್ಲಿ ಟ್ರಾಫಿಕ್ ತುಂಬ ಇತ್ತು. ಇವ್ರು ಬೇಗ ಬನ್ನಿ 7 ಗಂಟೆ ಆಗೋಯ್ತು ಅಂತ ಹೇಳಿದ್ರೆ, ಬಟ್ ಲಕ್ಕಿಲಿ ಶೋ ಇರೋದು 7:20. ಯಾರೋ ಗುರುಗಳು, ಸಾಯಿ ಸದ್ಗುರು ಅವರ ಯಾವ ಹೆಸರೇನು, ಸದ್ಗುರು ಅಲ್ಲಿ ಆಚೆಲ್ಲ ಹಾಕಿದ್ರು. ಅವ್ರು ಇಂಗ್ಲೀಷ್ ಗುರು, ಅವರಿಂದ ಇಂಗ್ಲೀಷ್ ಕಲಿಬೇಕು. ಬಾ ಮಾಮ, ಇಲ್ಲಿ ಕುತ್ಕೋ ಬಾ, ಜಾಗ ಇದೆ. ನಾನು ಫಸ್ಟ್ ಟೈಮ್ ಬಂದಿರೋದು ಆದಿಯೋಗಿ ಫಸ್ಟ್ ಟೈಮ್ ಬಂದಿರೋದು. ಲೈಟ್ ಶೋನು ಫಸ್ಟ್ ಟೈಮ್ ನೋಡ್ತಾ ಇರೋದು ಗೈಸ್. ಯಾರಾದರೂ ಕಮೆಂಟ್ ಸೆಕ್ಷನ್ ಆಗಲ್ಲ, ಏನಾರು ಆಗ್ತಿದೆ ಆಗ್ತಿ ಆಯ್ತಾ? ಏನು ಮಾತಾಡೋಕ್ಕೂ ಆಗ್ತಾ ಇಲ್ಲ. ಇಲ್ಲ ಚೆನ್ನಾಗಿದೆ, ಬಟ್ ನನ್ನ ಫೋನಲ್ಲಿ ಕ್ಲಾರಿಟಿ ಇಲ್ಲ. ಜನ ಮಾತ್ರ ಸಿಕ್ಕಾಪಟ್ಟೆ ಜನ, ನಿಮ್ಗೆ ಕಾಣ್ತಾ ಇಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಾರೆ. The sages and Devi Parvati had ever witnessed.